ಹಲೋ ಎವ್ರಿಬಡಿ, ವೆಲ್ಕಮ್ ಟು ಸಮರ್ಥ್ ಭಾರತ್ ಯೂಟ್ಯೂಬ್ ಚಾನೆಲ್. ಹಾಗೂ ಇವತ್ತಿನ ಸೆಷನಲ್ಲಿ ನಾವು MCQs ಅಂಡ್ ಗೌರ್ಮೆಂಟ್ ಸ್ಕೀಮ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕಿದ್ದೇವೆ. ಸೊ ಸ್ಕೀಮ್ಸ್ ಅಂತ ಹೇಳುವಾಗ ನಾನು ಪ್ರತಿ ಬಾರಿ ಹೇಳ್ತೇನೆ, ಆ ಸ್ಕೀಮ್ಸ್ಗಳು ಯಾವಾಗ ಅನುಷ್ಠಾನಗೊಳಿಸಲಾಯಿತು, ಆ ಸ್ಕೀಮನ್ನು ಯಾವ ಇಲಾಖೆ ಅಥವಾ ಸಚಿವಾಲಯವು ಅದನ್ನು ಅನುಷ್ಠಾನಗೊಳಿಸಿತು, ಹಾಗೆಯೇ ಆ ಸ್ಕೀಮ್ ಸೆಂಟ್ರಲಿ ಸ್ಪಾನ್ಸರ್ಡಾ ಅಥವಾ ಸೆಂಟ್ರಲ್ ಸೆಕ್ಟರ್ ಸ್ಕೀಮಾ ಅಂತ ಹೇಳಿಬಿಟ್ಟು, ಹಾಗೂ ಆ ಸ್ಕೀಮ್ಸ್ನ ಧ್ಯೇಯ ಉದ್ದೇಶಗಳನ್ನು ಅರ್ಥ ಮಾಡಿಕೊಳ್ಳೋದು ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಾಗೆಯೇ ಇವತ್ತಿನ ಸೆಷನಲ್ಲಿ ನಾವು ಬಹುತೇಕ ಬಹಳಷ್ಟು ವಿಶೇಷತೆಗಳಿರುವಂಥ ಕೆಲವು ಸ್ಕೀಮ್ಸ್ನ ಬಗ್ಗೆ ಚರ್ಚೆ ಮಾಡಲಿಕ್ಕಿದ್ದೇವೆ. ಅಟಲ್ ಭುಜಲ್ ಯೋಜನಾ ಅಂತ ಹೇಳುವಂಥ ಈ ಯೋಜನೆ, ಇದು ಬೇಸಿಕಲಿ ನಮ್ಮ ದೇಶದಲ್ಲಿರುವಂಥ ಅಂತರ್ಜಲವನ್ನು ವೃದ್ಧಿಸುವಂಥ ಒಂದು ಉನ್ನತ ಕಾರ್ಯಕ್ರಮ. ಹಾಗೆಯೇ ಮೇರಿ ಧರೋಹರ್, ಹಾಗೆಯೇ 5T ಇನಿಷಿಯೇಟಿವ್ ಅಂತ ಹೇಳುವಂಥ ಒಂದು ಇನಿಷಿಯೇಟಿವ್, ಇದು ಯಾವ ಸರ್ಕಾರ ಇದನ್ನು ತುಂಬನೇ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿ ತುಂಬ ಮೈಲ್ ಸ್ಟೋನ್ಸ್ಗಳನ್ನು ಇದು ರೀಚ್ ಮಾಡಿದೆ ಅಂತ ನಾವು ಹೇಳ್ಬೋದು. ಸೊ ಅದರ ಬಗ್ಗೆ ಕೂಡ ಡಿಸ್ಕಸ್ ಮಾಡುವ. ಹಾಗೆ ನಾನು ಯಾವಾಗಲೂ ಹೇಳ್ತೇನೆ ಸ್ಟೂಡೆಂಟ್ಸ್, ಕರೆಂಟ್ ಅಫೇರ್ಸನ್ನು ನಾವು ನಿಯಮಿತವಾಗಿ ಸರಿಯಾದ ರೀತಿಯಲ್ಲಿ ನಾವು ಅರ್ಥೈಸಿಕೊಂಡ್ರೆ, ಆ್ಯಂಡ್ ಸ್ಪೆಷಲಿ ಹೈಸ್ಕೂಲ್ ಘಟ್ಟದಿಂದಲೇ ನಾವು ಇದನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಂಡ್ರೆ ಆಲ್ಮೋಸ್ಟ್ ಎಲ್ಲ ಕ್ಷೇತ್ರಗಳಿಗೆ ಅಥವಾ ಡಿಸಿಪ್ಲಿನ್ಸ್ಗಳಿಗೆ ನಾವು ಲಗ್ಗೆ ಹಾಕಲಿಕ್ಕೆ ಸಾಧ್ಯ ಆಗುತ್ತೆ. ನಿಮ್ಗೆ ಈಗ ಅನಿಸ್ಬೋದು, ಅದು ಹೇಗೆ ಮೇಡಮ್ ಹೀಗೆ ಹೇಳ್ತೀರಿ ಅಂತ ಹೇಳಿಬಿಟ್ಟು. ಸದ್ಯದಲ್ಲೇ ಈ ಕುರಿತು ನಾನೊಂದು ವಿಡಿಯೋವನ್ನು ಕೂಡ ಮಾಡಲಿಕ್ಕಿದ್ದೇನೆ. ಇದು ಡೆಫಿನೆಟ್ಲಿ PUC ಮತ್ತು ಡಿಗ್ರಿ ಓದುವಂಥ ನಮ್ಮ ವಿದ್ಯಾರ್ಥಿಗಳಿಗೆ ಡೆಫಿನೆಟ್ ಆಗಿ ಹೆಲ್ಪ್ ಆಗಲಿಕ್ಕಿದೆ. ಸೊ ಯಾವುದೇ ನಿರ್ಭಯ ಇಲ್ಲದೆ, ಭಯವಿಲ್ಲದೆ ಸುಸೂತ್ರವಾಗಿ ಕರೆಂಟ್ ಅಫೇರ್ಸ್ ಚುಕ್ಕಾಣಿಯನ್ನು ಹಿಡ್ಕೊಂಡು ನಾವು ಹೇಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪರೀಕ್ಷೆಗೆ ತಯಾರಿ ಮಾಡ್ಬೋದು ಅಂತ ಹೇಳುವಂಥ ನಿಟ್ಟಿನಲ್ಲಿ ಒಂದು ವಿಶೇಷ ವಿಡಿಯೋವನ್ನು ನಾನು ಅಪ್ಲೋಡ್ ಮಾಡ್ತೇನೆ ಬಹು ಬೇಗನೆ. ಸೊ ಹಾಗಾಗಿ ಇವತ್ತಿನ ಈ ಸೆಷನನ್ನು ಎಂಟೈರ್ ಆಗಿ ವಾಚ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು. ಹಲೋ ಎವ್ರಿಬಡಿ, ವೆಲ್ಕಮ್ ಟು MCQs on various government schemes in India. So it is session number 10 and we shall start the session without any delay. So this is the first question for today. With reference to Atal Bhujal Yojana, consider the following statements. Statement 1. Atal Bhujal Yojana is a central sponsored scheme for facilitating sustainable groundwater management. The second, it is being implemented by the Ministry of Earth Sciences. Third, the scheme is being funded by the Government of India and the World Bank on a 50-50 basis. So, ಈ ಮೂರು ಸ್ಟೇಟ್ಮೆಂಟ್ ಗಳಿಗೆ ರಿಲೇಟೆಡ್ ಆಗಿ which is the right one? ಅಟಲ್ ಭುಜಲ್ ಯೋಜನಾ. ಸೊ ಇದು ಬೇಸಿಕಲಿ ಒಂದು ಅಂತರ್ಜಲವನ್ನು ವೃದ್ಧಿಸಲಿಕ್ಕೆ ಇರುವಂತಹ ಒಂದು ವಿಶಿಷ್ಟ ಯೋಜನೆ ಇದು. ಸೊ ಪ್ರೀಮಿಯರ್ ಅನ್ನು ವಾಚ್ ಮಾಡುವಂತಹ ನಮ್ಮ ವಿದ್ಯಾರ್ಥಿಗಳು ಡೆಫಿನೆಟ್ ಆಗಿ ಈ ಕ್ವೆಶ್ಚನ್ ಅನ್ನು ಅಟೆಂಪ್ಟ್ ಮಾಡಬಹುದು. ಎಸ್, ಇದಕ್ಕೆ ಸರಿ ಉತ್ತರ ಆಪ್ಷನ್ ಎ, ದಟ್ ಈಸ್ ಓನ್ಲಿ ಒನ್ ಸ್ಟೇಟ್ಮೆಂಟ್ ಈಸ್ ರೈಟ್. ಓಕೆ, ಸ್ಟೇಟ್ಮೆಂಟ್ ಅಂದ್ರೆ ಆಪ್ಷನ್ ಎ ಹಿಯರ್ ಈಸ್ ರೈಟ್ ಆನ್ಸರ್. ಸೊ ಹಾಗಿದ್ರೆ ಯಾಕೆ ಏನು ಅಂತ ಹೇಳಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡುವ. ಅಟಲ್ ಭುಜಲ್ ಯೋಜನಾ ಅಂತ ಇದೆಯಲ್ಲ, ಇದು ಬೇಸಿಕಲಿ ಒಂದು ಕೇಂದ್ರ ವಲಯ ಯೋಜನೆಯಾಗಿದೆ. ಸೊ ಕೇಂದ್ರ ವಲಯ ಯೋಜನೆ ಅಂತ ಹೇಳಿದ್ರೆ ಪರಿಪೂರ್ಣ ರೀತಿಯಲ್ಲಿ ಇದಕ್ಕೆ ಕೇಂದ್ರ ಸರ್ಕಾರ ಈ ಒಂದು ಯೋಜನೆಯ ಒಂದು ಅನುಷ್ಠಾನವನ್ನು ನಿರ್ವಹಿಸುವಂಥದ್ದು. ಸೊ ಹಾಗಾಗಿ ಇದೊಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿದೆ. ಅಲ್ಲಿ ನಾವೇನ್ ಹೇಳಿದ್ದೇವೆ, ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಹೇಳಿದ್ದೇವೆ. ಪ್ರಾಯೋಜಿತ ಯೋಜನೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ರಾಜ್ಯ ಮತ್ತು ಕೇಂದ್ರದ ನಡುವೆ ಒಂದು ರೀತಿಯ ಒಡಂಬಡಿಕೆ ಇರ್ತದೆ. 50-50, 60-40 ಈ ರೀತಿಯ ಒಂದು ರೇಷಿಯೋ ಶೇರಿಂಗ್ ಇರ್ತದೆ. ಬಟ್ ಇನ್ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ 100% ಸೆಂಟ್ರಲ್ ಗವರ್ಮೆಂಟ್ ಇದಕ್ಕೆ ಪರಿಪೂರ್ಣವಾಗಿರುವಂತಹ ಒಂದು ಧನ ಸಹಾಯವನ್ನು ಮಾಡುವಂಥದ್ದು. ಸೊ ಹಾಗಾಗಿ ಇಲ್ಲಿ ಸ್ಟೇಟ್ಮೆಂಟ್ ಒಂದು ತಪ್ಪಾಗ್ತದೆ. ಡೆಫಿನೆಟ್ಲಿ ಅದು ಗ್ರೌಂಡ್ ವಾಟರ್, ಸಸ್ಟೈನಬಲ್ ಗ್ರೌಂಡ್ ವಾಟರ್ ಮ್ಯಾನೇಜ್ಮೆಂಟ್ ಗೆ ಇರುವಂತಹ ಒಂದು ಯೋಜನೆ ಹೌದು, ಬಟ್ ಅದು ಕೇಂದ್ರ ಪ್ರಾಯೋಜಿತ ಯೋಜನೆ ಅಲ್ಲ, ಬದಲಾಗಿ ಕೇಂದ್ರ ವಲಯ ಯೋಜನೆ. ಎರಡನೇ ಸ್ಟೇಟ್ಮೆಂಟ್ ಕೂಡ ರಾಂಗ್. ಇದನ್ನು ಭೂ ವಿಜ್ಞಾನ ಸಚಿವಾಲಯವು ಜಾರಿಗೆ ತರುವಂತದ್ದಲ್ಲ. ಹಾಗಿದ್ರೆ ಯಾವ ಸಚಿವಾಲಯ ಜಾರಿಗೆ ತರುವಂತದ್ದು? ಇದನ್ನು ಜಲಶಕ್ತಿ ಸಚಿವಾಲಯವು ಜಾರಿಗೆ ತರ್ತಾ ಇದೆ. ಹಾಗಾಗಿ ಹೇಳಿಕೆ ಎರಡು ಸರಿಯಲ್ಲ. ಹಾಗೂ ಈ ಯೋಜನೆಗೆ ಭಾರತ ಸರ್ಕಾರ ಮತ್ತು ವಿಶ್ವ ಬ್ಯಾಂಕ್ 50-50 ಆಧಾರದ ಮೇಲೆ ಧನ ಸಹಾಯವನ್ನು ನೀಡ್ತಾ ಇದೆ. ವಿಶ್ವ ಬ್ಯಾಂಕ್ನ ಸಂಪೂರ್ಣ ಸಾಲದ ಘಟಕ ಮತ್ತು ಕೇಂದ್ರದ ನೆರವನ್ನು ಅನುದಾನವಾಗಿ ರಾಜ್ಯಗಳಿಗೆ ವರ್ಗಾಯಿಸಲಾಗುವುದು. ಹಾಗಾಗಿ ಹೇಳಿಕೆ 3 ಸರಿಯಾಗಿದೆ. ಸೊ ಈ ಯೋಜನೆಗೆ ಭಾರತ ಸರ್ಕಾರ ಮತ್ತು ವಿಶ್ವ ಬ್ಯಾಂಕ್ನ 50-50 ಆಧಾರದ ಮೇಲೆ ಧನ ಸಹಾಯ ನೀಡುವಂಥದ್ದು. ಸೊ ಇಲ್ಲಿ ಹಾಗಾಗಿ ಸ್ಟೇಟ್ಮೆಂಟ್ ಎ ಅಥವಾ ಒಂದೇ ಸ್ಟೇಟ್ಮೆಂಟ್ ಸರಿಯಾಗಿರುವ ಕಾರಣ ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಈಗ
ಈ ಸ್ಕೀಮ್ ಪ್ರಮುಖವಾಗಿ the scheme aims to improve the groundwater management through community participation in identified priority areas in 7 states of Gujarat, Haryana, Karnataka, Madhya Pradesh, Maharashtra, Rajasthan and Uttar Pradesh. This is very, very important. ಸೊ ಯಾವ್ಯಾವ ರಾಜ್ಯಗಳಲ್ಲಿ ಇದನ್ನು ಪ್ರಾಥಮಿಕವಾಗಿ ಇದನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ ಅಂತ ಹೇಳಿದ್ರೆ 7 ರಾಜ್ಯಗಳು ಯಾವ್ಯಾವು ಅಂತ ಇಲ್ಲಿ ಮೆನ್ಷನ್ ಆಗಿದೆ. ಹಾಗೇನೆ ಈ ಒಂದು ಸ್ಕೀಮ್ ನ ಒಂದು ಅನುಷ್ಠಾನದಿಂದ ಸರಿಸುಮಾರು 78 ಜಿಲ್ಲೆಗಳು ಅಂದ್ರೆ ಈ 7 ರಾಜ್ಯಗಳ 78 ಜಿಲ್ಲೆಗಳ 8350 ಗ್ರಾಮ ಪಂಚಾಯತ್ಗಳಿಗೆ ಈ ಒಂದು ಸ್ಕೀಮ್ ನ ಅನುಷ್ಠಾನದಿಂದ ಬೆನಿಫಿಟ್ ಆಗ್ಲಿಕ್ಕಿದೆ. ಸೊ ಇದಿಷ್ಟು ಅಟಲ್ ಭೂಜಲ್ ಯೋಜನಾದ ಬಗ್ಗೆ. ಇದರ ಕೀ ಫೀಚರ್ಸ್ ಅನ್ನು ನೀವು ಇಲ್ಲಿ ನೋಡಬಹುದು. ಸಸ್ಟೈನಬಲ್ ಅಂದ್ರೆ ಸಮುದಾಯ ಒಂದು ಸಹಭಾಗಿತ್ವದೊಂದಿಗೆ ಸುಸ್ಥಿರ ಅಂತರ್ಜಲ ವೃದ್ಧಿಯನ್ನು ಅಥವಾ ನಿರ್ವಹಣೆಯನ್ನು ಮಾಡುವಂಥದ್ದು. ಇನ್ಕಲ್ಕೇಶನ್ ಆಫ್ ಬಿಹೇವಿಯರಲ್ ಚೇಂಜಸ್ ಟು ಪ್ರಮೋಟ್ ಜುಡಿಷಿಯಸ್ ವಾಟರ್ ಯೂಸ್. ನೀರನ್ನು ಕೂಡ ಸರಿಯಾದ ರೀತಿಯಲ್ಲಿ ಇದನ್ನು ನಿಭಾಯಿಸಿ ಅದನ್ನು ಯೂಸ್ ಮಾಡುವ ರೀತಿಯಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸುವಂಥದ್ದು. ಇಂಪ್ಲಿಮೆಂಟೇಷನ್ ಇನ್ ಐಡೆಂಟಿಫೈಡ್ ವಾಟರ್ ಸ್ಟ್ರೆಸ್ಡ್ ಏರಿಯಾಸ್. ಯಾವ್ಯಾವ ಜಿಲ್ಲೆಗಳಲ್ಲಿ ಯಾವ್ಯಾವ ಗ್ರಾಮಗಳಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ಅಂತರ್ಜಲ ಕುಸಿತ ಕಂಡು ಬಂದಿದೆ, ಸೊ ಅಲ್ಲಿ ಪ್ರಾಥಮಿಕವಾಗಿ ಇದನ್ನು ಅನುಷ್ಠಾನಗೊಳಿಸಲಾಗುವಂಥದ್ದು. ಹಾಗೆ ಈ ಎಲ್ಲ ವಿಷಯಗಳನ್ನು ಅದರ ಕೀ ಫೀಚರ್ಸ್ ಅಂತ ನಾವಿಲ್ಲಿ ಹೇಳ್ಬೋದು. ಈಗ ಎರಡನೇ ಕ್ವೆಶ್ಚನ್, ವಿತ್ ರೆಫರೆನ್ಸ್ ಟು 5T initiative, consider the following statements. The 5T initiative is a governance initiative launched by the state of Telangana. The second, it is a governance model that stands for teamwork, transparency, technology, time and transformation. ಸೊ ಮೇಲ್ ಕಾಣಿಸಿದ ಸ್ಟೇಟ್ಮೆಂಟ್ಸ್ ಗಳಲ್ಲಿ 5T ಉಪಕ್ರಮಕ್ಕೆ ಸಂಬಂಧಿಸಿದಾಗಿ ಸರಿಯಾದದು ಯಾವುದು? ಓಕೆ, ಇದಕ್ಕೆ ಸರಿ ಉತ್ತರ ಆಪ್ಷನ್ ಬಿ. ಓಕೆ, ಅಂದ್ರೆ ಸ್ಟೇಟ್ಮೆಂಟ್ 2 ಮಾತ್ರ ಸರಿಯಾಗಿರುವಂಥದ್ದು. ಇದು ಕೆಲಸ. 5T ಅಂತ ಹೇಳಿದ್ರೆ ಟೈಮ್ ಕೆಲಸ, ಟ್ರಾನ್ಸ್ಪರೆನ್ಸಿ ಅಂದ್ರೆ ಪಾರದರ್ಶಕತೆ, ಟೆಕ್ನಾಲಜಿ ಅಂದ್ರೆ ತಂತ್ರಜ್ಞಾನ, ಟೈಮ್ ಅಂದ್ರೆ ಸಮಯ, ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳಿದ್ರೆ ಪರಿವರ್ತನೆ. ಸೊ ಇದನ್ನು ಪ್ರತಿನಿಧಿಸುವ ಒಂದು ಆಡಳಿತ ಮಾದರಿಯಾಗಿದೆ. ಆದ್ರೆ ಇದು ತೆಲಂಗಾಣ ರಾಜ್ಯವು ಪ್ರಾರಂಭಿಸಿದಂತ ಒಂದು ಆಡಳಿತ ಉಪಕ್ರಮ ಅಲ್ಲ. ಹಾಗಿದ್ರೆ ಯಾವ ರಾಜ್ಯ? ಎಸ್, ಆಫ್ ಕೋರ್ಸ್ ಇಟ್ ಇಸ್ ಒಡಿಸ್ಸಾ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಬಿ ಹಿಯರ್ ಈಸ್ ಅ ರೈಟ್ ಆನ್ಸರ್. ಸಾರಿ, ಇಲ್ಲಿ ಆಪ್ಷನ್ಸ್ ನ ಅಂದ್ರೆ ಇಲ್ಲಿ ಎರಡು ಕಡೆ ಆಪ್ಷನ್ಸ್ ಕೊಟ್ಟಿರೋದು ಒಂಥರ ಹೆಚ್ಚು ಕಡಿಮೆ ಆಗಿದೆ. ಸೊ ಓನ್ಲಿ ಸೆಕೆಂಡ್ ಸ್ಟೇಟ್ಮೆಂಟ್ ಆಯ್ತಾ. ನಾನು ಇದನ್ನು ಒಂದು ವೇಳೆ ಡಿಲೀಟ್ ಮಾಡಿದ್ರೆ ಇಲ್ಲಿ ಸ್ಟೇಟ್ಮೆಂಟ್ 2 ಓನ್ಲಿ ಅಥವಾ ಸ್ಟೇಟ್ಮೆಂಟ್ 2 ಓನ್ಲಿ ಹಿಯರ್ ಈಸ್ ಅ ರೈಟ್ ಆನ್ಸರ್. Okay, the 5T initiative is a governance initiative launched by the state of Odisha, and the Odisha government has implemented this 5T initiative in the year 2019. So statement 1 is not correct. Why it is not correct? Because we have mentioned it as Telangana. And basically, it is a governance model that stands for teamwork, transparency, technology, time and transformation, launched with the aim of improving the governance and ensuring efficient delivery of public service. So definitely statement 2 is right. And moreover, in the year 2022, Naveen Patnaik, the Chief Minister of Odisha, added another T, okay, tour to the 5T initiative and gave them the 6T mantra, asking the ministers to tour more and more towards strengthening the grassroots further. So 2022ರಲ್ಲಿ ಈ 5Tಗೆ ಇನ್ನೊಂದು ಟಿ ಅನ್ನು ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಅವರು ಸೇರಿಸಿ ಇನ್ನೊಂದು ಟಿ ಅಂದ್ರೆ ಟೂರ್ ಮಾಡುವಂಥದ್ದು ಅಥವಾ ಪ್ರವಾಸ ಮಾಡ್ಕೊಳ್ಳುವಂಥದ್ದು. ಪ್ರವಾಸ ಎಲ್ಲಿಗೆ? ಅವರವರ ಅವರವರ ಒಂದು ಏನು ಕ್ಷೇತ್ರ ಇದೆ ಅಲ್ಲಿ ಪ್ರವಾಸ ಮಾಡಿ ತಳಮಟ್ಟದ ಸಮಸ್ಯೆಗಳನ್ನು ಮತ್ತು ಆಡಳಿತಾತ್ಮಕ ವ್ಯವಸ್ಥೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಳ್ಳಿಕ್ಕೆ ಹೇಳಿರುವಂಥದ್ದು. ಸೊ ಇದು ಅಂದ್ರೆ ಟೂರ್ ಅಂತ ಹೇಳಿದ್ರೆ ಸ್ಪೆಷಲಿ ಇಲ್ಲಿ ನಾವು ಡಿಸಿಗಳಿರ್ಬೋದು ಅಥವಾ ಜಿಲ್ಲಾಡಳಿತ ಇರ್ಬೋದು. ಸೊ ಇವರು ಕೂಡ ಅಷ್ಟೇ ಕ್ಷೇತ್ರಗಳನ್ನು ಸರಿಯಾದ ರೀತಿಯಲ್ಲಿ ಪರಿಶೀಲಿಸಿ ಪ್ರವಾಸ ಮಾಡಿ ತಳಹಂತದಿಂದ ಇನ್ನಷ್ಟು ಅಭಿವೃದ್ಧಾತ್ಮಕ ಕೆಲಸಗಳನ್ನು ಕೈಗೊಳ್ಳಲಿಕ್ಕೆ ಇನ್ನೊಂದು ಅಡಿಷನಲ್ ಟೂರ್ ಅನ್ನು ಅವರು ಅನುಷ್ಠಾನಗೊಳಿಸಿದ್ದಾರೆ. ಇದು ತುಂಬಾನೇ ಸಕ್ಸಸ್ಫುಲ್ ಆದಂತಹ ಒಂದು ಗವರ್ನೆನ್ಸ್ ಮಾಡೆಲ್ ಅಂತ ನಾವು ಹೇಳ್ಬೋದು. ಮೂರನೇ ಪ್ರಶ್ನೆ, ವಿತ್ ರೆಫರೆನ್ಸ್ ಟು ರಾಷ್ಟ್ರೀಯ ಗೋಕುಲ್ ಮಿಷನ್. ಓಕೆ, the first one, the mission has been implemented for the development and conservation of the indigenous bovine breed since December 2014. Second,
The scheme is continued under the umbrella scheme Rashtriya Pashudan Vikas Yojana from 2021 to 2026 with a budget outlay of rupees 2,400 crore. The third, the nodal ministry responsible for the Rashtriya Gokul Mission is the Ministry of Agriculture and Farmers Welfare. Fourth, ಇದರಲ್ಲಿ 4 ಸ್ಟೇಟ್ಮೆಂಟ್ಸ್ಗಳಿವೆ. One of the objectives of the mission is to reduce the use of high genetic merit bulls for breeding purposes. ಸೊ ಉತ್ತರವೂ ಕೂಡ ಕನ್ನಡದಲ್ಲೂ ಕೂಡ ಇದೆ. ಸೊ ಸರಿಯಾದ ರೀತಿಯಲ್ಲಿ ನಿಭಾಯಿಸಿಕೊಂಡು ಸರಿಯಾದ ಆಪ್ಷನ್ ಅನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಈ ರೀತಿ 4, 3 ಈ ರೀತಿಯ ಸ್ಟೇಟ್ಮೆಂಟ್ಸ್ಗಳಿರುವಾಗ ಇಟ್ ಟೇಕ್ಸ್ ಟೈಮ್ ಟು ಕಾಂಪ್ರಿಹೆಂಡ್ ದ ಸ್ಟೇಟ್ಮೆಂಟ್. ಸೊ ಹಾಗಾಗಿ ತುಂಬಾನೇ ಫೋಕಸ್ಡ್ ಆಗಿದ್ದುಕೊಂಡು ನಾವು ಈ ಕ್ವೆಶನ್ಸ್ಗಳನ್ನು ಗಮನದಲ್ಲಿಟ್ಟುಕೊಂಡು ನಾವು ಸ್ಟಿಕ್ ಮಾಡಬೇಕಾಗುತ್ತೆ. Okay friends, for this the right answer is option A. The first and the second statements are right. So ರಾಷ್ಟ್ರೀಯ ಗೋಕುಲ್ ಮಿಷನ್ ಅಂತ ಹೇಳಿದ್ರೆ ಇದು ಡಿಸೆಂಬರ್ 2014ರಿಂದ ದೇಶೀಯ ಗೋವಿನ ತಳಿಗಳ ಅಭಿವೃದ್ಧಿ ಮತ್ತು ಸಂರಕ್ಷಣೆಗಾಗಿರುವಂತಹ ಒಂದು ವಿಶಿಷ್ಟ ಮಿಷನ್. ಎರಡನೇ ಈ ಯೋಜನೆ ಇದೆಯಲ್ಲ, ಇದನ್ನು 2021ರಿಂದ 2026ರವರೆಗೆ ರಾಷ್ಟ್ರೀಯ ಪಶುಧನ್ ವಿಕಾಸ್ ಯೋಜನೆ ಅಡಿಯಲ್ಲಿ 2400 ಕೋಟಿ ರೂಪಾಯಿಗಳ ಬಜೆಟ್ ವೆಚ್ಚದೊಂದಿಗೆ ಇದನ್ನು ಮುಂದುವರಿಸಲಾಗಿದೆ. ಆದರೆ 3ನೇ ಮತ್ತು 4ನೇ ಸ್ಟೇಟ್ಮೆಂಟ್ ರಾಂಗ್ ಆಗಿದೆ. ಯಾಕೆ ರಾಂಗ್ ಆಗಿದೆ ಅಂತ ಹೇಳಿ ನಾವಿಲ್ಲಿ ಮುಂದೆ ನೋಡ್ಕೊಂಡ್ಬಿಡುವ. The nodal ministry here is the Ministry of Fisheries, Animal Husbandry and Dairying. ಓಕೆ, ಸೊ ಈ ಒಂದು ಕಾರ್ಯಕ್ರಮ ಏನಿದೆ ರಾಷ್ಟ್ರೀಯ ಗೋಕುಲ್ ಮಿಷನ್, ಇದರ ಅನುಷ್ಠಾನ ಮಾಡುವಂತ ಒಂದು ಸಚಿವಾಲಯ ಯಾವುದು ಹೇಳಿ? ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕಾ ಸಚಿವಾಲಯ. ಸೊ ಅಲ್ಲಿ ಹೇಳಿಕೆ 3 ಸರಿಯಲ್ಲ. ನಾವಲ್ಲಿ ಏನ್ ಮೆನ್ಷನ್ ಮಾಡಿದ್ದೇವೆ? ನಾವಲ್ಲಿ ಮೆನ್ಷನ್ ಮಾಡಿರುವಂಥದ್ದು ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರಲ್ ಫಾರ್ಮರ್ಸ್ ವೆಲ್ಫೇರ್ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ದಟ್ಸ್ ನಾಟ್ ದ ರೈಟ್ ಆನ್ಸರ್. ಹಾಗೇನೆ ಇದರ ಉದ್ದೇಶಗಳನ್ನು ನಾವು ನೋಡುವಾಗ ಇಲ್ಲಿ ಸುಮಾರು ಉದ್ದೇಶಗಳಿದೆ. ಸಂತಾನೋತ್ಪತ್ತಿ ಉದ್ದೇಶಗಳಿಗಾಗಿ ಹೆಚ್ಚಿನ ಅನುವಂಶೀಯ ಅರ್ಹತೆಯ ಎತ್ತುಗಳ ಬಳಕೆಯನ್ನು ಪ್ರಚಾರ ಮಾಡುವುದು ಅಥವಾ ಅದನ್ನು ಇನ್ನಷ್ಟು ಬೆಳೆಸುವುದು ಅಂತ ಹೇಳುವಂತ ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ತಪ್ಪಾಗಿದೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನಾವೇನ್ ಹೇಳಿದ್ದೇವೆ? ಒನ್ ಆಫ್ ದ ಆಬ್ಜೆಕ್ಟಿವ್ಸ್ ಆಫ್ ದ ಮಿಷನ್ ಇಸ್ ಟು ರೆಡ್ಯೂಸ್ ಅಂತ ಹೇಳಿದ್ದೇವೆ. ರೆಡ್ಯೂಸ್ ಅಲ್ಲ, ಆದ್ರೆ ಇನ್ನಷ್ಟು ಅದನ್ನು ಹೆಚ್ಚಿಸುವುದು. ಅರ್ಥ ಆಯ್ತಲ್ಲ? ಸೊ ಇದು ಹಾಗಾಗಿ ಸ್ಟೇಟ್ಮೆಂಟ್ 4 ಇಲ್ಲಿ ತಪ್ಪಾಗಿದೆ. ಇಲ್ಲಿ ನಾವು ನೋಡಬಹುದು ಟು ಪ್ರೊಪಗೇಟ್ ದ ಯೂಸ್ ಆಫ್ ಹೈ ಜೆನೆಟಿಕ್ ಮೆರಿಟ್ ಬುಲ್ಸ್ ಫಾರ್ ಬ್ರೀಡಿಂಗ್ ಪರ್ಪಸ್. ಸೊ ಸಂತಾನೋತ್ಪತ್ತಿ ಉದ್ದೇಶಗಳಿಗಾಗಿ ಹೆಚ್ಚಿನ ಆನುವಂಶೀಯ ಅರ್ಹತೆ ಇರುವಂತಹ ಎತ್ತುಗಳ ಬಳಕೆಯನ್ನು ನಾವು ಉಪಯೋಗ ಮಾಡುವಂಥದ್ದು. ಅಲ್ಲಿ ನಾವು ಬಳಕೆ ಮಾಡುವಂತಿಲ್ಲ ಅಂತ ಹೇಳಿದ್ದೇವೆ. ಸೊ ಹಾಗಾಗಿ ಸ್ಟೇಟ್ಮೆಂಟ್ 4 ತಪ್ಪಾಗಿದೆ. ಹಾಗೆ ಹಾಲಿನ ಉತ್ಪಾದಕತೆಯನ್ನು ಸುಧಾರಿಸಲಿಕ್ಕೆ ಮತ್ತು ಮನೆ ಬಾಗಿಲಿಗೆ ಸೇವೆಯನ್ನು ಒದಗಿಸುವ ಮೂಲಕ ಭಾರತಾದ್ಯಂತ ಕೃತಕ ಗರ್ಭಧಾರಣೆಯ ವ್ಯಾಪ್ತಿಯನ್ನು ಹಸುಗಳಲ್ಲಿ ಹೆಚ್ಚಿಸುವುದು, ದೇಶೀಯ ಹಸು ಮತ್ತು ಎಮ್ಮೆ ಸಾಕಾಣಿಕೆ ಮತ್ತು ಸಂರಕ್ಷಣೆಯನ್ನು ವೈಜ್ಞಾನಿಕ ಮತ್ತು ಸಮಗ್ರ ರೀತಿಯಲ್ಲಿ ಉತ್ತೇಜಿಸುವುದು, ಎಲ್ಲಾ ಹಸು ಮತ್ತು ಎಮ್ಮೆ ರೈತರಿಗೆ ವಿಶೇಷವಾಗಿ ಅಂದ್ರೆ ಎಮ್ಮೆಗಳನ್ನು ಹೊಂದಿರುವಂತಹ ರೈತರಿಗೆ ವಿಶೇಷವಾಗಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಪ್ರಯೋಜನ ಆಗುವಂತೆ ಈ ಸ್ಕೀಮ್ ಅನ್ನು ಒಂಥರ ಅನುಷ್ಠಾನಗೊಳಿಸುವಂಥದ್ದು. ಸೊ ಇದು ಪ್ರಮುಖವಾಗಿರುವಂತಹ ಇದರ ಉದ್ದೇಶ. ನಾಲ್ಕನೇ ಪ್ರಶ್ನೆ, regarding the Meri Gaon Meri Dharohar scheme, consider the following statements. It is a national mission on cultural mapping conducted in coordination with the Indira Gandhi National Center for the Arts under the Ministry of Culture. Under the scheme, the government has decided to map and document all the villages of the country. So which of the statements are right here related to Meri Gaon Meri Dharohar? MGMD. ಗಾಂವ್ ಅಂತ ಹೇಳಿದ್ರೆ ಹಳ್ಳಿ, ಮೇರಿ ಧರೋಹರ್ ಅಂತ ಹೇಳಿದ್ರೆ ನನ್ನ ಒಂದು ಅಸ್ಮಿತತೆ ಅಂತ ಹೇಳ್ತೇವಲ್ಲ, ಒಂದು ರೀತಿ ಸಂಸ್ಕೃತಿ, ಆ ರೀತಿಯ ಒಂದು ಅರ್ಥದಲ್ಲಿ ಇದು ಬರುವಂತದ್ದು. ಓಕೆ, ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ. ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ರೈಟ್. ಮೇರಿ ಗಾಂವ್ ಮೇರಿ ಧರೋಹರ್ ಅಂತ ಹೇಳುವಂಥದ್ದು ಇದು ಡೆಫಿನೆಟ್ ಆಗಿ ಒಂದು ರಾಷ್ಟ್ರೀಯ ಮಿಷನ್ ಆಗಿತ್ತು. ಇಂದಿರಾ ಗಾಂಧಿ ನ್ಯಾಷನಲ್ ಸೆಂಟರ್ ಫಾರ್ ದ ಆರ್ಟ್ಸ್ ಅಂತ ಹೇಳುವಂತ ಸಂಸ್ಕೃತಿ ಸಚಿವಾಲಯದ ಅಡಿಯಲ್ಲಿ ಬರುವಂತಹ ಒಂದು ವಿಶಿಷ್ಟ ಒಂದು ಮಿಷನ್ ಇದು. ಹಾಗೂ ಈ ಯೋಜನೆಯಡಿಯಲ್ಲಿ ದೇಶದ ಎಲ್ಲ ಗ್ರಾಮಗಳಿಗೆ ಸಂಬಂಧಿಸಿದ ನಕ್ಷೆಯನ್ನು ಮಾಡಿ ದಾಖಲಿಸಲಿಕ್ಕೆ ಈ ಸರ್ಕಾರ ಇದನ್ನು ನಿರ್ಧಾರ ಮಾಡಿದೆ. ಓಕೆ, ಸೊ ಇದರ ಉದ್ದೇಶ ಏನು, ಯಾಕೆ ಈ ರೀತಿ ಮಾಡಲಿಕ್ಕೆ, ಅದನ್ನು ನಾವು ಡಿಸ್ಕಸ್ ಮಾಡುವ.
The program seeks to compile comprehensive information detailing the life, history and ethos of the Indian villages, making it available to virtual and real-time visitors. ಅಂದ್ರೆ ಮೇರಿ ಗಾಂವ್ ಮೇರಿ ಧರೋಹರ್ ಅಂತ ಹೇಳುವಂತ ಈ ಕಾನ್ಸೆಪ್ಟ್ನ ಮೂಲಕ, ಕಾರ್ಯಕ್ರಮದ ಮೂಲಕ ಭಾರತೀಯ ಪ್ರತಿ ಹಳ್ಳಿಗಳಲ್ಲಿರುವಂತಹ ಜೀವನ, ಇತಿಹಾಸ, ನೀತಿಗಳನ್ನು ವಿವರಿಸುವಂತ ಒಂದು ಸಮಗ್ರ ಮಾಹಿತಿಯನ್ನು ಸಂಗ್ರಹಿಸಿ ಹಾಗೂ ಇದನ್ನು ಆನ್ಲೈನ್, ವರ್ಚುವಲ್ ಅಥವಾ ನೈಜ ಸಮಯದಲ್ಲಿ ಯಾವಾಗ ಟೂರಿಸ್ಟ್ನವರು ಅಥವಾ ವಿಸಿಟರ್ಸ್ಗಳು, ಸಂದರ್ಶಕರಿಗೆ ಲಭ್ಯ ಆಗುವಂತೆ ಮಾಡಲಿಕ್ಕೆ ಇದು ಪ್ರಯತ್ನಿಸ್ತದೆ. ಸೊ ಈ ನಿಟ್ಟಿನಲ್ಲಿ ನೋಡುವಾಗ ರಿಸರ್ಚ್ ಮಾಡುವವರಿಗೂ ಕೂಡ ಈ ಒಂದು ಕಾರ್ಯಕ್ರಮ ತುಂಬಾನೇ ಸಹಾಯ ಆಗ್ಲಿಕ್ಕಿದೆ ಅಂತ ನಾವು ಹೇಳ್ಬೋದು. ಹಳ್ಳಿಗಳ ವೈಶಿಷ್ಟ್ಯತೆ, ಪ್ರತಿಯೊಂದು ಹಳ್ಳಿಗಳಲ್ಲಿ ಏನಾದರೂ ಒಂದು ವೈಶಿಷ್ಟ್ಯತೆಗಳಿರ್ತದೆ. ಸೊ ಇಂಥದನ್ನೆಲ್ಲ ರೆಕಾರ್ಡ್ ಮಾಡುವಂತಹ ಒಂದು ಕಾರ್ಯಕ್ರಮ ಇದು. 5ನೇ ಪ್ರಶ್ನೆ, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಥವಾ ಸ್ವಸಹಾಯ ಗುಂಪುಗಳಿಗೆ ಸಂಬಂಧಿಸಿದಾಗೆ 3 ಸ್ಟೇಟ್ಮೆಂಟ್ಸ್ಗಳಿವೆ. The self-help group model was introduced in India in 1994, inspired by Verghese Kurian. The second statement, the self-help group bank linkage program was initiated by the National Bank for Agriculture and Rural Development in the year 1989. The third, Lakpati Didi is a government initiative that aims to empower women in self-help groups to earn at least rupees 3 lakh per year through sustainable livelihood practices. So, which of the above statements are right? ಕೇವಲ 2 ಮಾತ್ರ ಇಲ್ಲಿ, ಆಪ್ಷನ್ 3 ಮಾತ್ರ. ಓಕೆ, ಇಲ್ಲಿ ಸರಿಯಾಗಿರುವಂತ ಉತ್ತರ ಯಾವುದು ಅಂತ ಹೇಳಿದ್ರೆ ಓನ್ಲಿ ಸ್ಟೇಟ್ಮೆಂಟ್ 1 ಇಸ್ ರೈಟ್. ಒಂದೇ ಒಂದು ಸ್ಟೇಟ್ಮೆಂಟ್ ರೈಟ್ ಆಗಿದೆ. ಹಾಗಿದ್ರೆ ಯಾವುದು ಸರಿಯಾಗಿರುವಂತ ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ ಆಪ್ಷನ್ ಸ್ಟೇಟ್ಮೆಂಟ್ 2. ಸೆಲ್ಫ್ ಹೆಲ್ಪ್ ಗ್ರೂಪ್ ಬ್ಯಾಂಕ್ ಲಿಂಕೇಜ್ ಪ್ರೋಗ್ರಾಮ್ ಅನ್ನು 1989ರಲ್ಲಿ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಇದನ್ನು ಪ್ರಾರಂಭಿಸಿರುವಂತದ್ದು. ಓಕೆ, ಆದ್ರೆ ವರ್ಗೀಸ್ ಕುರಿಯನ್ ಅವರಿಂದ ಸ್ಫೂರ್ತಿ ಪಡೆದಂತ ಮಾದರಿ ಇದು ಅಲ್ಲ. ಹಾಗೇನೆ ಲಕ್ಪತಿ ದೀದಿ ಅಂತ ಹೇಳುವಂತ ಕಾನ್ಸೆಪ್ಟ್ ನಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ನಲ್ಲಿರುವಂತಹ ಮಹಿಳೆಯರು ವರ್ಷಕ್ಕೆ ಕನಿಷ್ಠ 1 ಲಕ್ಷ ರೂಪಾಯಿಗಳನ್ನಾದ್ರೂ ಗಳಿಸುವಂತ ಒಂದು ಗುರಿಯನ್ನು, 3 ಲಕ್ಷ ರೂಪಾಯಿ ಅಲ್ಲ, ಬದಲಾಗಿ 1 lakh per year through sustainable livelihood practices. ಸೊ ಹಾಗಾಗಿ ಇಲ್ಲಿ ಒಂದೇ ಒಂದು ಸ್ಟೇಟ್ಮೆಂಟ್ ಸರಿಯಾಗಿರುವಂತದ್ದು. Okay, self-help groups are basically informal associations of individuals with similar socio-economic backgrounds aiming to collectively address common issues such as poverty, illiteracy, and lack of skills. And these groups promote self-governance and peer support, fostering self-employment and poverty alleviation within the marginalized communities. The self-help group was introduced in India in the year 1984, inspired by the Grameen Bank model of Professor Yunus of Bangladesh. Hence, statement 1 is not correct. Okay, again, there are very many examples of self-help groups, like very successful ones. If you say the Kutumba Shri in Kerala, the Mahila Arthik Vikas Mahamandal in Maharashtra, the Looms of Ladakh, a few examples, and also Shri Dharmasthala group ke related agiruvanta self-help groups irbodu. So these are all very best examples of successful stories of self-help groups. Okay, so ಹಾಗಾಗಿ ಸ್ಟೇಟ್ಮೆಂಟ್ 1 ಅಲ್ಲಿ ತಪ್ಪಾಗಿದೆ. ಅಲ್ಲಿ ನಾವೇನ್ ಹೇಳಿದ್ದೇವೆ, ವರ್ಗೀಸ್ ಕುರಿಯನ್ ಅವರಿಂದ ಇನ್ಸ್ಪೈರ್ ಆಗಿರುವಂತಹ ಮಾಡೆಲ್ ಇದು ಅಂತ ಹೇಳಿದ್ದೇವೆ. ದಟ್ಸ್ ರಾಂಗ್. ಎರಡನೇದು, ಈ ಸೆಲ್ಫ್ ಹೆಲ್ಪ್ ಗ್ರೂಪ್ ನ ಈ ಬ್ಯಾಂಕ್ ಲಿಂಕೇಜ್ ಪ್ರೋಗ್ರಾಮ್ ಅನ್ನು ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಇದನ್ನು 1992 ವೇಳೆಗೆ ಕ್ರಿಯಾಶೋಧನೆಯಿಂದ ಪ್ರಾಯೋಗಿಕವಾಗಿ ಈ ಕಾರ್ಯಕ್ರಮ ವಿಕಸನಗೊಂಡಿರುವಂತದ್ದು. ಸೊ ಹಾಗಾಗಿ ಹೇಳಿಕೆ 2 ಕರೆಕ್ಟ್ ಆಗಿದೆ. ಹಾಗೆ this collaborative effort between the self-help groups, the banks and the NGOs with the support from the India and NABARD aims to provide financial services to undeserved poor households. Over time, it has transformed into the largest microfinance program globally, covering approximately 16.19 crore households, predominantly women groups, thus empowering women across our country. Okay, so ಹಾಗಾಗಿ ಇಲ್ಲಿ ಸ್ಟೇಟ್ಮೆಂಟ್ 2 ಕರೆಕ್ಟ್ ಆಗಿದೆ. ಈ SHG ಬ್ಯಾಂಕ್ ಲಿಂಕೇಜ್ ಕಾರ್ಯಕ್ರಮ ಸ್ಟಾರ್ಟ್ ಆಗಿರೋದು in the year 1989. ಈಗ ಲಕ್ಪತಿ ದೀದಿಗಳ ಬಗ್ಗೆ ನಾವೊಂದು ವಿಷಯವನ್ನಲ್ಲಿ ಉಲ್ಲೇಖ ಮಾಡಿದ್ದೇವೆ. A notable outcome of this movement is the rising proportion of the Lakpati Didis
Also, you can see that the self-help groups in India numbering approximately 8.5 million with approximately 92.1 million members are spearheading a transformative revolution in India. Definite ಆಗಿ ನಾವು ಇದನ್ನು ಹೇಳ್ಬೋದು. And basically, Lakpati Didi is a government initiative that aims to empower women in self-help groups to earn 1 lakh per year through sustainable livelihood practices. ಸೊ ಲಕ್ಪತಿ ದೀದಿ ಅಂತ ಹೇಳಿದ್ರೆ ಇದು ಸರ್ಕಾರದ ಉಪಕ್ರಮವಾಗಿದ್ದು ಸುಸ್ಥಿರ ಜೀವನೋಪಾಯ ಅಭ್ಯಾಸಗಳು ಅಥವಾ ಒಂದು ರೀತಿಯ ವ್ಯವಹಾರಗಳ ಮೂಲಕ ಮಹಿಳೆಯರು ವರ್ಷಕ್ಕೆ ಅಟ್ಲೀಸ್ಟ್ ಕನಿಷ್ಠ 1 ಲಕ್ಷ ರೂಪಾಯಿಗಳನ್ನು ಗಳಿಸುವಂತ ಗುರಿಯನ್ನು ಹೊಂದಿದೆ. ಅಲ್ಲಿ ನಾವು 3 ಲಕ್ಷ ಅಂತ ಮೆನ್ಷನ್ ಮಾಡಿರುವ ಕಾರಣ ಸ್ಟೇಟ್ಮೆಂಟ್ ಅಲ್ಲಿ ತಪ್ಪಾಗಿರುವಂತದ್ದು. And the program was launched. ಯಾವ program? Lakpati Didi. The program was launched in 2023 with an initial target of 2 crore women, but the target has been increased to rupees 3 crore in 2024-25. And basically, the Lakpati Didi initiative is a significant program aimed at empowering women in rural areas of India by encouraging them to start micro enterprises and achieve economic self-sufficiency. Launched as a part of the Deen Dayal Antyodaya Yojana National Rural Livelihoods Mission, this initiative was announced by the Indian Prime Minister on Independence Day last year. So, ಇದು ಕಳೆದ ವರ್ಷ ಇದನ್ನು ಅನೌನ್ಸ್ ಮಾಡಿದಂತ ಒಂದು ಸ್ಕೀಮ್ ಲಕ್ಪತಿ ದೀದಿ. ಬೇಸಿಕಲಿ ಮೈಕ್ರೋ ಫೈನಾನ್ಸ್ ಅಂದ್ರೆ ಸೂಕ್ಷ್ಮ ಹಣಕಾಸು ವ್ಯವಹಾರಗಳ ಮೂಲಕ ನಮ್ಮ ದೇಶದ ಸ್ವಸಹಾಯ ಗುಂಪುಗಳಲ್ಲಿರುವಂತಹ ಮಹಿಳೆಯರಿಗೆ ಅಟ್ಲೀಸ್ಟ್ ವರ್ಷಕ್ಕೆ ಮಿನಿಮಮ್ 1 ಲಕ್ಷ ರೂಪಾಯಿ ಗಳಿಸುವಂತ ಒಂದು ಎಂಟರ್ಪ್ರೈಸ್ ವ್ಯವಹಾರಗಳನ್ನು ಅನುಷ್ಠಾನಗೊಳಿಸುವಂತ ಒಂದು ಉದ್ದೇಶ ಈ ಲಕ್ಪತಿ ದೀದಿ ಕಾರ್ಯಕ್ರಮದ್ದು. ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್, ಸ್ಪೆಷಲಿ ವಿಮೆನ್ ರಿಲೇಟೆಡ್ ಪ್ರೋಗ್ರಾಮ್ಸ್ಗೆ ರಿಲೇಟೆಡ್ ಆಗಿ ಈ ಲಕ್ಪತಿ ದೀದಿ ಅಂತ ಹೇಳುವಂತ ಈ ಕಾರ್ಯಕ್ರಮ ತುಂಬಾನೇ ವೆರಿ ವೆರಿ ಎಫೆಕ್ಟಿವ್ ಅಂತ ನಾವಿಲ್ಲಿ ಹೇಳಬಹುದು. ಸೊ ಲಕ್ಪತಿ ದೀದಿ ಯೋಜನಾ ಅಂತ ಹೇಳಿಬಿಟ್ಟು ಇಲ್ಲಿ ಬೇಸಿಕಲಿ ಏನ್ ಮಾಡ್ತಾರೆ, ಮಹಿಳೆಯರಿಗೆ ಅಂದ್ರೆ ಇಫ್ ಯಾರದೇ ಮಹಿಳೆ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ನ ಮೆಂಬರ್ ಆಗಿದ್ರೆ ಡೆಫಿನೆಟ್ ಆಗಿ ಅವಳಿಗೆ ಬೇರೆ ಬೇರೆ ಒಂದು ಬಿಸ್ನೆಸ್ ಆಪರ್ಚುನಿಟಿ, ಸ್ಪೆಷಲಿ ಇನ್ ಮೈಕ್ರೋ ಫೈನಾನ್ಸಿಂಗ್ ಸೆಕ್ಟರ್ಗಳಲ್ಲಿ ಅರ್ಥ ಆಯ್ತಲ್ಲ. ಸೊ ಅಲ್ಲಿ ಅವಳಿಗೆ ಬೇರೆ ಬೇರೆ ಎಂಟರ್ಪ್ರನರ್ ವೆಂಚರ್ಸ್ ಗಳಿಗೆ ಪೂರಕವಾಗಿ ಅವಳು ಹೋಗ್ಲಿಕ್ಕೆ ಅವಳಿಗೆ ಲೋನ್ಸ್ ಗಳನ್ನು ಕೊಡುವಂಥದ್ದು, ಈ ರೀತಿಯ ಕಾರ್ಯಕ್ರಮಗಳ ಅನುಷ್ಠಾನ ಅಥವಾ ಆರ್ಥಿಕವಾಗಿ ಒಂದು ಪುನರುತ್ಥಾನ ಮತ್ತು ಎಂಪವರ್ ಮಾಡಲಿಕ್ಕೆ ಇರುವಂತಹ ಒಂದು ಕಾರ್ಯಕ್ರಮ ಇದು. ಇಸ್ ಇಟ್ ಕ್ಲಿಯರ್? ಅದು ಫಾರ್ಮ್ ಸರ್ವಿಸೇ ಇರಬೇಕು ಅಂತೇನಿಲ್ಲ. ನಾನ್ ಫಾರ್ಮ್ ಸರ್ವಿಸ್ ಲೈಕ್ ಬ್ಯೂಟಿಷಿಯನ್ ಇರ್ಬೋದು, ಟೈಲರಿಂಗ್ ಇರ್ಬೋದು, ಕಂಪ್ಯೂಟರ್ ಸೆಂಟರ್ ಅನ್ನು ಇರ್ಬೋದು, ಅಥವಾ ವೆಹಿಕಲ್ಸ್ ಗಳನ್ನು ರನ್ ಮಾಡೋದಿರ್ಬೋದು, ಅಥವಾ ಡೈರಿ ಫಾರ್ಮಿಂಗ್ ಇರ್ಬೋದು, ಹೀಗೆ ಯಾವುದೇ ರೀತಿಯಲ್ಲಾದ್ರೂ ಕೂಡ ಅವಳನ್ನು ಸಬಲೀಕರಣ ಮಾಡುವಂತ ಒಂದು ಪ್ರೋಗ್ರಾಮ್ ಲಕ್ಪತಿ ದೀದಿ ಯೋಜನಾ. ಓಕೆ, ಇದಿಷ್ಟು ಇವತ್ತಿನ ವಿಷಯಗಳು ಡಿಯರ್ ಸ್ಟೂಡೆಂಟ್ಸ್. ಹೋಪ್ ಸೊ ಈ ಸೆಷನ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಹ್ಯಾವ್ ಅ ವೆರಿ ನೈಸ್ ಡೇ.